ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಬಯೋಮಾಲಿಕ್ಯೂಲ್ ಚಾಪ್ಟರ್ನ ಇವತ್ತು ಡಿಸ್ಕಸ್ ಮಾಡೋಣಂತೆ. ಸೊ ರೀಡ್ ಎನ್ ಸಿ ಆರ್ ಟಿ ಅಲಾಂಗ್ ವಿತ್ ಮಿ ಸೀರೀಸಲ್ಲಿ ಇದನ್ನು ಬಿಟ್ಟ ಮೇಲೆ ಇನ್ನು ಲಾಸ್ಟ್ ಒಂದು ಚಾಪ್ಟರ್ ಉಳಿದಿರ್ತದೆ, ದಟ್ ಈಸ್ ಅಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಅದನ್ನು ಮುಂದಿನ ಚಾಪ್ಟರ್ಲಿ ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಡಿಲೀಟೆಡ್ ಸಿಲೆಬಸ್ ನೋಡ್ಕೊಂಡ್ಬರೋಣಂತೆ. ಇದರಲ್ಲಿ ಡಿಲೀಟೆಡ್ ಸಿಲೆಬಸ್ ಯಾವುದು ಅಂತಂದರೆ ಡೈಸೆಕ್ರೈಡ್ಸ್, ಪಾಲಿಸೆಕ್ರೈಡ್ಸ್, ಇಂಪಾರ್ಟೆನ್ಸ್ ಆಫ್ ಕಾರ್ಬೋಹೈಡ್ರೇಟ್, ಎನ್ಸೈಮ್ಸ್, ವಿಟಮಿನ್ಸ್ ಆ್ಯಂಡ್ ಹಾರ್ಮೋನ್ಸ್ ಇಲ್ಲ. ಅದನ್ನು ಬಿಟ್ಟರೆ ಕಾರ್ಬೋಹೈಡ್ರೇಟ್ಸಲ್ಲಿ ಕ್ಲಾಸಿಫಿಕೇಷನ್, ಮೊನೋಸೆಕ್ರೈಡ್, ಪ್ರಿಪರೇಷನ್ ಆಫ್ ಗ್ಲೂಕೋಸ್, ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್, ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್, ಸ್ಟ್ರಕ್ಚರ್ ಆಫ್ ಫ್ರುಕ್ಟೋಸ್ ಇದೆ. ಸೊ ಅದಾದಮೇಲೆ ಪ್ರೋಟೀನ್ಸ್ ಆ್ಯಂಡ್ ನ್ಯೂಕ್ಲಿಯಿಕ್ ಆ್ಯಸಿಡ್ ಇದೆ. ಸೊ ವೆರಿ ಸಿಂಪಲ್. ಈ ಚಾಪ್ಟ್ರಿಂದ ನಮ್ಗೆ ಗೊತ್ತಿರೋ ಹಾಗೆ 1 ಮಾರ್ಕ್ಸ್ ಒಂದು ಕ್ವಶನ್ನ ಕೇಳ್ತಾರೆ, 5 ಮಾರ್ಕ್ಸ್ ಒಂದು ಕ್ವಶನ್ನ ಕೇಳ್ತಾರೆ. ಅದಕ್ಕಾಗಿ 78 ಔಟ್ ಆಫ್ 70 ಸ್ಕೋರ್ ಮಾಡೋರಿಗೆ ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. 1 ಮಾರ್ಕ್ಸ್ ಪೂರ್ತಿ ಇದರಲ್ಲಿ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಸೊ ಯಾವ್ಯಾವುದು 1 ಮಾರ್ಕ್ಸಿಗೆ ಕೇಳ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ ನಾನು. ಈ ಫಸ್ಟ್ ಪ್ಯಾರಾದಲ್ಲಿ ಏನನ್ನು ಕೂಡ ಓದುವಂಥ ಅವಶ್ಯಕತೆ ಇಲ್ಲ, ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಕೇಳುವಂಥ ಚಾನ್ಸಸ್ಸು ಕೂಡ ಇಲ್ಲ. ಸೊ ಅದಾದಮೇಲೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಕಾರ್ಬೋಹೈಡ್ರೇಟ್ ಡೆಫಿನೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಾರ್ಬೋಹೈಡ್ರೇಟ್ ಮೇ ಬಿ ಡಿಫೈನ್ಡ್ ಆ್ಯಸ್ ಅಂಥೇಳಿ. ಸೊ ಅವರು ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಅಂಥೇಳಿ ಕೊಟ್ಟಿರೋದಕ್ಕೆ, ಅದನ್ನು ಸ್ವಲ್ಪ ಹೈಲೈಟ್ ಮಾಡಿ ಕೊಟ್ಟಿರೋದಕ್ಕೆ ನೆನ್ಪಿಟ್ಕೊಳ್ಬೋದು. ಬಟ್ ಕೇಳುವಂಥ ಚಾನ್ಸಸ್ ಭಾಳ ಕಡಿಮೆ ಇದೆ, ಯಾಕಂದರೆ ಅದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಮಗೆ ಇದೆ ಅನ್ನೋದಕ್ಕೆ ಅಷ್ಟೇ. ಅದಾದಮೇಲೆ ನೋಡಿ ಕ್ಲಾಸಿಫಿಕೇಷನಲ್ಲಿ ಮೋನೋಸೆಕ್ರೈಡ್ಸ್ ನೆನ್ಪಿಟ್ಕೊಳ್ಳಿ. ಮೋನೋಸೆಕ್ರೈಡ್ಸ್ ಎಕ್ಸಾಂಪಲ್ ಗ್ಲುಕೋಸ್, ಫ್ರುಕ್ಟೋಸ್, ರೈಬೋಸ್ ಅನ್ನೋದು. ಸೊ ಅಪ್ ಟು 20 ಮೋನೋಸೆಕ್ರೈಡ್ಸ್ ಆರ್ ನೋನ್ ಟು ಅಕ್ಕರ್ ಇನ್ ನೇಚರ್ ಅನ್ನೋದು ನೆನಪಿರಲಿ. ಆಲಿಗೋಸೆಕ್ರೈಡ್ಸಲ್ಲಿ ಎಕ್ಸಾಂಪಲ್ ಅಂಥೇಳಿ ನೀವು ಫ್ರುಕ್ಟೋಸ್ ನೆನ್ಪಿಟ್ಕೊಳ್ಳಿ. ಆಲಿಗೋಸೆಕ್ರೈಡಲ್ಲಿ ಮಾಲ್ಟೋಸ್ ಅಥವಾ ಸುಕ್ರೋಸ್ ಹೀಗೆ ನೆನ್ಪಿಟ್ಕೋಬೋದು, ಲ್ಯಾಕ್ಟೋಸ್ ಅಂಥೇಳಿ. ಸೊ ಆ ಕಾರ್ಬೋಹೈಡ್ರೇಟ್ಸ್ ದಟ್ ಈಲ್ಡ್ 2 to 10 monosaccharide units on hydrolysis is called as oligosaccharide. definition ನೆನ್ಪಿಟ್ಕೊಳ್ಳಿ. Classification based on the number of monosaccharides which we are going to get. So among the most common disaccharides, the most 2 common saccharides are hydrolysis disaccharide may same or different. For example, ನೋಡಿ sucrose on hydrolysis gives molecule of glucose and fructose, whereas maltose gives 2 molecule of glucose only. ಎರಡು ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. And polysaccharides carbohydrate which yield a large number of monosaccharide is called as polysaccharide. Example andre starch, cellulose, glycogen, germs. Polysaccharides are not sweet in taste. Important point idu nenpittukolli, are called as non sugars anta heli nenpittukolli. Andre give an example for non sugars anta kelbodu. Non sugars antandre polysaccharide, sugars antandre ivu. So sucrose, glucose ivella sugars. So very important point. So adadmele give an example for reducing sugar, non reducing sugar definition anta kelbodu. So all those carbohydrate which reduce failing solution and tolerance reagent called as reducing sugar ಅನ್ನೋದು ನೆನಪಿರಲಿ. Example is all monosaccharides, you can give it as example. Disaccharides, or if reducing group is monosaccharides ಅಂದರೆ aldehydic or ketonic group are bonded, these are known as non reducing sugar ಅಂತೇಳಿ. So sucrose ಅನ್ನೋದು ನೆನಪಿಟ್ಕೊಳ್ಳಿ. So on the other hand, sugars in which these function groups are free are called as reducing sugars only. ಅಂದರೆ ನಾನ್ ರೆಡ್ಯೂಸಿಂಗ್ ಶುಗರ್ಗೆ ಓನ್ಲಿ 1 ಎಕ್ಸಾಂಪಲ್ ಸುಕ್ರೋಸ್ ಅನ್ನೋದು ನೆನ್ಪಿಟ್ಕೊಳ್ಳಿ 1 ಮಾರ್ಕ್ಸಿಗೆ. ಆ್ಯಂಡ್ ರಿಮೈನಿಂಗ್ ಆಲ್ ಕಾಮನ್ಲಿ ಕಮ್ ಅಕ್ರಾಸ್ ಮಾಲ್ಟೋಸ್, ಲ್ಯಾಕ್ಟೋಸ್ ಇವೆಲ್ಲದೂ ಕೂಡ ಆ್ಯಸ್ ವಿ ನೋ ದಟ್ ಈಸ್ ರೆಡ್ಯೂಸಿಂಗ್ ಶುಗರ್ ಅನ್ನೋದು ನೆನಪಿರಲಿ. ವೈ ಇಟ್ ಈಸ್ ರೆಡ್ಯೂಸಿಂಗ್, ನಾನ್ ರೆಡ್ಯೂಸಿಂಗ್ ಡಿಫ್ರೆನ್ಸ್ ಅಂತ ಕೇಳ್ಬೋದು, ಇಂಪಾರ್ಟೆಂಟ್ ಗೊತ್ತಿರಲಿ. ಅದಾದಮೇಲೆ ಮೋನೋಸೆಕ್ರೈಡ್ಸ್ ಕ್ಲಾಸಿಫಿಕೇಷನ್ ಅಂತ ಇದೆ ಇಲ್ಲಿ, ಟ್ರಯೋಸ್, ಟೆಟ್ರೋಸ್, ಪೆಂಟೋಸ್, ಎಕ್ಸೋಸ್, ಹೆಪ್ಟೋಸ್ ಅಂತೇಳಿ. ಅಷ್ಟೇ ಒಂದು ಸಾರಿ ನೋಡಿ ಇಟ್ಕೊಂಡಿರಿ. ಅದಾದಮೇಲೆ ಗ್ಲುಕೋಸಲ್ಲಿ ಇಂಪಾರ್ಟೆಂಟ್ ಇವೆಲ್ಲದನ್ನು ಕೂಡ ಕೇಳ್ಬೋದು. ಸೊ ಪ್ರಿಪರೇಷನ್ ಆಫ್ ಗ್ಲುಕೋಸ್, ಇಲ್ಲೊಂದು ರಿಯಾಕ್ಷನ್ ಬರ್ತದೆ, ಆರೋ ಮಾರ್ಕ್ ಬರ್ತದೆ ಇಲ್ಲೊಂದು. ಸೊ ಪ್ರಿಪರೇಷನ್ ಆಫ್ ಗ್ಲುಕೋಸಲ್ಲಿ ಸುಕ್ರೋಸ್ ಆನ್ ಹೈಡ್ರಾಲಿಸಿಸ್ ಗಿವ್ಸ್ ಗ್ಲುಕೋಸ್ ಆ್ಯಂಡ್ ಫ್ರುಕ್ಟೋಸ್. ಸ್ಟಾರ್ಚ್ ಆರ್ ಸೆಲ್ಯುಲೋಸ್ ವಿನ್ ಅಂಡರ್ಗೋ ಹೈಡ್ರಾಲಿಸಿಸ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಗೆಟ್ ಗ್ಲುಕೋಸ್ ಅನ್ನೋದು ನೆನಪಿರಲಿ. ದೆನ್ ಇನ್ ಕೇಸ್ ಆಫ್ ಗ್ಲುಕೋಸ್, ಸ್ಟ್ರಕ್ಚರ್ ಎಲ್ಸಿಡೇಷನ್ ಆಫ್ ಗ್ಲುಕೋಸಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದು 1 ಮಾರ್ಕ್ಸ್ ಕೇಳುವಂಥದ್ದು. ಸೊ ದಿಸ್ ರಿಯಾಕ್ಷನ್ ಇಂಡಿಕೇಟ್ಸ್ ದಟ್ ದೆರ್ ಇಸ್ ಅ ಸ್ಟ್ರೇಟ್ ಚೈನ್ ಇನ್ ದ ಗ್ಲುಕೋಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಸೆಕೆಂಡ್ ಒನ್ ನೋಡಿ, ಸೊ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲ್ ಅಮೈನ್ NH2OH to form oxime and adds molecule of hydrogen cyanide to give cyanohydrin. This presence of carbonyl group ಅನ್ನು ಪ್ರೆಸೆಂಟ್ ಇದೆ ಅನ್ನೋದನ್ನು ಹೇಳ್ತದೆ. ಸೊ ಇವೆರಡು ರಿಯಾಕ್ಷನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ, ಕೇಳ್ಬೋದು. ಅದಾದಮೇಲೆ ಮೂರನೇದು ನೋಡಿ, ಪ್ರೆಸೆನ್ಸ್ ಆಫ್ ಕಾರ್ಬೋನಿಲ್ ಗ್ರೂಪ್ ಈಸ್ ಅಲ್ಡಿಹೈಡ್ ಗ್ರೂಪ್ ಅನ್ನೋದನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತದೆ. ಅಂದರೆ 6 ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಗ್ಲುಕೋನಿಕ್ ಆ್ಯಸಿಡ್ ಫಾರ್ಮ್ ಆಗ್ತದೆ ಅಂತಂದರೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ಗ್ಲುಕೋನಿಕ್ ಆ್ಯಸಿಡ್ ಫಾರ್ಮ್ ಆಗ್ತದೆ ಅಂತಂದರೆ ದ ಮೀನಿಂಗ್ ಈಸ್ ದ್ಯಾಟ್ ರಿಮೆಂಬರ್ ದಟ್ ದ ಗಿವನ್ ಗ್ರೂಪ್ ಈಸ್ ಅಲ್ಡಿಹೈಡ್ ಗ್ರೂಪ್ ಅನ್ನೋದು. ಅಂದರೆ ಫಸ್ಟು ಸ್ಟ್ರೇಟ್ ಚೈನ್ ಇದೆ ಅನ್ನೋದು ಪ್ರೂವ್ ಆಗ್ತದೆ. ಸೆಕೆಂಡ್ ಕೇಸ್ ಒಳಗೆ ಕಾರ್ಬೋನಿಲ್ ಗ್ರೂಪ್ ಇದೆ ಅನ್ನೋದು ಪ್ರೂವ್ ಆಗ್ತದೆ. ಕಾರ್ಬೋನಿಲ್ ಅಂದಾಗ ಅಲ್ಡಿಹೈಡ್ ಆಗ್ಬೋದು, ಕೀಟೋನು ಆಗ್ಬೋದು. ಅದಾದಮೇಲೆ ಅಲ್ಡಿಹೈಡ್ ಇದೆ ಅನ್ನೋದು ಇಲ್ಲಿ ಪ್ರೂವ್ ಆಗ್ತದೆ. ಅದಾದಮೇಲೆ
5 OH ಗ್ರೂಪ್ ಇದೆ ಅನ್ನೋದಕ್ಕೆ ರಿಯಾಕ್ಷನ್ ಬರೀರಿ ಅಂತ ಬರ್ಬೋದು. ಸೊ ಪ್ರೂವ್ ದ್ಯಾಟ್ ದರ್ ಇಸ್ ಅ 5 ಹೈಡ್ರಾಕ್ಸಿಲ್ ಗ್ರೂಪ್ ಆರ್ ಪ್ರೆಸೆಂಟ್ ಇನ್ ದ ಗ್ಲುಕೋಸ್ ಅಂತ ಕೇಳಿದರೆ, ಸೊ ಆಸಿಟಿಕ್ ಆ್ಯನ್ಹೈಡ್ರೈಡ್ ಜೊತೆ ರಿಯಾಕ್ಷನ್ ಆಗಿ 5 ಪೆಂಟಾಅಸಿಟೇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಅನ್ನೋದು ಇಂಪಾರ್ಟೆಂಟ್. ಈ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಆನ್ ಆಕ್ಸಿಡೇಷನ್ ವಿತ್ ನೈಟ್ರಿಕ್ ಆ್ಯಸಿಡ್ ಗ್ಲುಕೋಸ್ ಆಸ್ ವೆಲ್ ಆಸ್ ಗ್ಲುಕೋನಿಕ್ ಬೋತ್ ಆರ್ ಗೋಯಿಂಗ್ ಟು ಫಾರ್ಮ್ ದಿಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆ್ಯಂಡ್ ಸ್ಯಾಕ್ರಿಕ್ ಆ್ಯಸಿಡ್. ದಿಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಅನ್ನೋದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಅಂದರೆ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಇದೆ ಅನ್ನೋದನ್ನು ಹೇಗೆ ಪ್ರೂವ್ ಮಾಡ್ತದೆ ಅಂತಂದರೆ ವಿತ್ ದ ಆಕ್ಸಿಡೇಷನ್. ರಿಮೆಂಬರ್, ವಿತ್ ದ ಆಕ್ಸಿಡೇಷನ್. ಸೊ ದಟ್ ಈಸ್ ಲೈಕ್ ವಿತ್ ದ ಆಕ್ಸಿಡೇಷನ್ ವಿತ್ ದ ನೈಟ್ರಿಕ್ ಆ್ಯಸಿಡ್ ಗ್ಲುಕೋಸ್ ಆಸ್ ವೆಲ್ ಆಸ್ ಗ್ಲುಕೋನಿಕ್ ಆ್ಯಸಿಡ್. ಗ್ಲುಕೋನಿಕ್ ಆ್ಯಸಿಡು ಫಾರ್ಮ್ ಆಗ್ತದೆ, ಗ್ಲುಕೋಸು ಫಾರ್ಮ್ ಆಗ್ತದೆ ಅಂತಂದರೆ ದ ಮೀನಿಂಗ್ ಈಸ್ ದಟ್ ದರ್ ಇಸ್ ಅ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಈಸ್ ಪ್ರೆಸೆಂಟ್. ಈ ರಿಯಾಕ್ಷನ್ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದಮೇಲೆ ದಿಸ್ ಸ್ಟ್ರಕ್ಚರ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ದಿಸ್ ಫಿಶರ್ ಸ್ಟ್ರಕ್ಚರ್ ಅಂತ ಏನು ನಾವು ಕರಿತೀವಿ, ಇವು 3 ಸ್ಟ್ರಕ್ಚರನ್ನು ನೆನ್ಪಿಟ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್. ಗ್ಲುಕೋನಿಕ್ ಆ್ಯಸಿಡ್ ಇಸ್ ರಿಪ್ರೆಸೆಂಟೆಡ್ ಆ್ಯಸ್ 2, ಇದು ಗ್ಲುಕೋನಿಕ್ ಆ್ಯಸಿಡ್ ಆಗ್ತದೆ. ಸೊ ಇದು ಸ್ಯಾಕ್ರಿಕ್ ಆ್ಯಸಿಡ್ ಥರ್ಡ್ ಒನ್ ಇದು. ಸೊ ಇದು ಗ್ಲುಕೋಸ್ ಸ್ಟ್ರಕ್ಚರ್. ಅದಾದಮೇಲೆ ಡಿ ಆ್ಯಂಡ್ ಎಲ್ ಯಾಕೆ ಹೇಳ್ತೀವಿ ಅನ್ನೋದನ್ನು ಇಲ್ಲಿ ಕೂಡ ಹೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. So correctly named as D-alpha glucose. D before the name indicates glucose represent configuration, whereas plus represent dextrorotatory nature of the molecule. Remember that D and L have no relation with the optical activity ಅನ್ನೋದು ಇಂಪಾರ್ಟೆಂಟ್ ಗೊತ್ತಿರಲಿ. ಆ್ಯಂಡ್ ಡಿ ಆ್ಯಂಡ್ ಎಲ್ ಯಾಕೆ ಕರಿತೀವಿ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಲಾಸ್ಟ್ ಬಟ್ 1 ಕಾರ್ಬನ್ನಲ್ಲಿ ಏನಾದರೂ OH ಗ್ರೂಪ್ ರೈಟ್ ಸೈಡ್ ಇತ್ತಂದ್ರೆ ಅದನ್ನು ನಾವು ಪ್ಲಸ್ ಡಿ ಅಂತ ಕರಿತೀವಿ, ಡಿ ಅಂಥೇಳಿ. ಸೊ ಇಲ್ಲೇನಾದರೂ OH ಗ್ರೂಪ್ ಈ ಕಡೆ ಇತ್ತಂದ್ರೆ ಅದನ್ನು ನಾವು ಎಲ್ ಅಂತ ಕರಿತೀವಿ ಅನ್ನೋದು ಇಂಪಾರ್ಟೆಂಟ್ ಗೊತ್ತಿರಲಿ. All those compounds which will be chemically related to the plus isomer glyceraldehyde are said to have D configuration, whereas those of can be correlated to minus will have glyceraldehyde said to have L configuration. ಅದನ್ನು ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಹೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ OH ಇಲ್ಲಿದೆ ಅಂತಂದರೆ ಇದು ಡಿ. ಸೊ OH ಇಲ್ಲಿದೆ ಅನ್ನೋದು ಇದು ಡಿ ಅಂತ ಮೀನಿಂಗು. ದೆನ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲುಕೋಸನ್ನು ಕೇಳ್ಬೋದು. ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇಲ್ಲಿ ಈ ಪಾಯಿಂಟನ್ನು ಓದಿಟ್ಕೊಂಡಿರಿ. ಸೊ ಡಿಸ್ಪೈಟ್ ಹ್ಯಾವಿಂಗ್ aldehyde group, glucose does not give Skiff's test and it does not form any hydrogen sulfide addition product with the NaHCO3. ಸೊ ಅಂದರೆ ಈ ಒಂದು ಸ್ಟ್ರಕ್ಚರನ್ನು ಗ್ಲುಕೋಸ್ ಓಪನ್ ಸ್ಟ್ರಕ್ಚರ್ ಅದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಪೆಂಟಾಎಸಿಟೇಟ್ ಆಫ್ ಗ್ಲುಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲಮೈನ್ ಇಂಡಿಕೇಟಿಂಗ್ ದ ಅಬ್ಸೆನ್ಸ್ ಆಫ್ ಫ್ರೀ CHO ಗ್ರೂಪ್. ಅಂದರೆ ಇಲ್ಲೇನು ನಾವು ಓಪನ್ ಚೈನ್ ಸ್ಟ್ರಕ್ಚರ್ನ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲಿ ಮೇಲ್ಗಡೆ, ಈ ಓಪನ್ ಚೈನ್ ಸ್ಟ್ರಕ್ಚರ್ನ ನಾವು ಕನ್ಸಿಡರ್ ಮಾಡಿದರೆ ಇವೆರಡೂ ಪಾಯಿಂಟ್ ಇದರಲ್ಲಿ ಡಿಸ್ಕಸ್ ಆಗೋದಿಲ್ಲ ಅನ್ನೋದನ್ನು ಸೈಕ್ಲಿಕ್ ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಡ್ರೈವಿಂಗ್ ಫೋರ್ಸ್ ಇದ್ದಂಗೆ ಅದು. ದೆನ್ ಇಂಪಾರ್ಟೆಂಟ್ ನೋಡಿ, ಗ್ಲುಕೋಸ್ ಇಸ್ ಫೌಂಡ್ ಟು ಎಕ್ಸಿಸ್ಟ್ ಇನ್ 2 different crystalline form which are named as alpha and beta. ನೋಡಿ, alpha form of glucose melting point is 419 Kelvin, crystallization form of the concentrated solution of glucose at 303 Kelvin, while beta form is 423. ನೋಡಿ, ಸ್ವಲ್ಪ ಜಾಸ್ತಿ ಇದೆ. So it is obtained by the crystallization of hot and saturated aqueous solution of the glucose at 371 Kelvin. Important point ನೆನ್ಪಿಟ್ಕೊಳ್ಳಿ. ಸೊ ಒನ್ ಆಫ್ ದ OH ಗ್ರೂಪ್ OH ಗ್ರೂಪ್ ಇಲ್ಲಿ ಹೇಗೆ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ನ ಫಾರ್ಮ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಫೈನಲಿ ಈ ಸ್ಟ್ರಕ್ಚರ್ನ ನೀವು ನೆನ್ಪಿಟ್ಕೋಬೇಕಾಗ್ತದೆ. ಈ ಸ್ಟ್ರಕ್ಚರ್ ಗೊತ್ತಾಯಿತು ಅಂತಂದರೆ ಈ ಸ್ಟ್ರಕ್ಚರ್ನ ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಪೈರನೋ ಸ್ಟ್ರಕ್ಚರ್ ಅಂತ ಕರಿತೀವಿ, 6 ಮೆಂಬರ್ಡ್ ರಿಂಗ್ ಇರೋದಕ್ಕೆ. ಸೊ ಗ್ಲುಕೋಪೈರನೋಸ್ ಆ್ಯಂಡ್ ಹಿಯರ್ ಗ್ಲುಕೋಪೈರನೋಸ್. ಇಲ್ಲಿ ಫ್ಯೂರನೋ ಸ್ಟ್ರಕ್ಚರ್ ಅಂದರೆ 5 ಮೆಂಬರ್ಡ್ ರಿಂಗ್ ನಮ್ಮ ಸಿಲೆಬಸ್ಸಿಗೆ ಇಲ್ಲ. ಸೊ ಇಲ್ಲಿ ಇಂಪಾರ್ಟೆಂಟ್, 2 cyclic hemiacetyl form of glucose differ only in the configuration of hydroxyl group is called as anomeric carbon. What is anomeric carbon ಅಂತ ಕೇಳ್ಬೋದು. ಸೊ at C1 carbon which is a C1 carbon where configuration is different we can call it as anomeric carbon ಅನ್ನೋದನ್ನು ಕೂಡ ನೀವು ಹೇಳ್ಬೋದು. ಸೊ ಇಲ್ಲಿ ನೋಡಿ, aldehyde, ಇಲ್ಲಿ you can see that such isomer of the glucose alpha and beta form are called as anomers. ಆ್ಯಂಡ್ ಪೈರನೋಸ್ ರಿಂಗ್ ಸ್ಟ್ರಕ್ಚರ್ ಇವು ಎರಡನ್ನು ಪ್ರಾಕ್ಟೀಸ್ ಮಾಡಿ. ಸೊ ಈ ವರ್ಷ 99% ಕೇಳೋ ಅಂಥ ಚಾನ್ಸಸ್ ಇದೆ ಈ ಸ್ಟ್ರಕ್ಚರ್ ಅಥವಾ ಈ ಸ್ಟ್ರಕ್ಚರನ್ನು. ಸೊ ಇದ್ರ ಬಿಟ್ಟರೆ ಫ್ರುಕ್ಟೋಸ್ ಕೇಳೋ ಅಂಥ ಚಾನ್ಸಸ್ ಇದೆ, ಬಟ್ ಇದು ಬಹಳ ವೆರಿ ಹಾಟ್ ಕ್ವಶನ್ಸ್, ರಿಮೆಂಬರ್. ಅದಾದಮೇಲೆ ಫ್ರುಕ್ಟೋಸ್ ಡಿಟೇಲ್ಡ್ ಸ್ಟ್ರಕ್ಚರ್ ಎಲಿಸಿಡೇಷನ್ ಅಂತೂ ಇಲ್ಲಿ ಇಲ್ಲ. ಸೊ ಅದರ ಬದಲಿಗೆ ಈ ಸ್ಟ್ರಕ್ಚರನ್ನು ಅಲ್ಫಾ ಮತ್ತು ಬೀಟಾ ಸ್ಟ್ರಕ್ಚರನ್ನು ಪ್ರಾಕ್ಟೀಸ್ ಮಾಡಿ. ಇದ್ರ ಜೊತೆಗೆ ಸೈಕ್ಲಿಕ್ ಫಾರ್ಮ್ ಅಂತೇಳಿ ಇವೆರಡು ಸ್ಟ್ರಕ್ಚರನ್ನು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಇದನ್ನು ಕೂಡ 2 ಮಾರ್ಕ್ಸಿಗೆ ಕೇಳ್ಬೋದು. ಜನರಲಿ 2 ಮಾರ್ಕ್ಸ್ ಕೇಳಿದಾಗ ಏನಾಗ್ತದೆ, ಇದರೊಳಗೆ ಒಂದು OH ನೀವು ಇಂಟರ್ಚೇಂಜ್ ಮಾಡಿದರೂ ಕೂಡ 0 ಮಾರ್ಕ್ಸ್ ಬೀಳ್ತದೆ. ಅದಕ್ಕಾಗಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ್ಯಂಡ್ ಇದು ನಾವು ಫ್ಯೂರನೋ ಸ್ಟ್ರಕ್ಚರ್ ಅಂತ ಕರಿತೀವಿ, ಯಾಕಂದರೆ 5 ಮೆಂಬರ್ಡ್ ರಿಂಗ್ ಫ್ಯೂರನ್ ಸ್ಟ್ರಕ್ಚರ್ನ ರಿಪ್ರೆಸೆಂಟ್ ಮಾಡ್ತದೆ ಇದು. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್. ದೆನ್ ಡೈಸೆಕರೈಡ್ಸ್ ನಮ್ಮ ಕಂಪ್ಲೀಟ್ ಸಿಲೆಬಸ್ಸಿಗೆ ಇಲ್ಲ. ಡೈಸೆಕರೈಡ್ಸ್ ಕಂಪ್ಲೀಟ್ ಸಿಲೆಬಸ್ಸಿಗೆ ಇಲ್ಲ. ಸೊ ಇವ್ಯಾವುದೂ ಕೂಡ ಸಿಲೆಬಸ್ಸಿಗೆ ಇಲ್ಲ. ಪಾಲಿಸೆಕರೈಡ್ಸ್ ಕೂಡ ನಮ್ಮ ಸಿಲೆಬಸ್ಸಿಗೆ ಇಲ್ಲ.
ಸೊ ಇಂಪಾರ್ಟೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ ಕೂಡ ನಮ್ಮ ಸಿಲೆಬಸ್ಸಿಗೆ ಇಲ್ಲ, ಇದು ಇಲ್ಲ. ಪ್ರೋಟೀನ್ಸ್ ಇದೆ. ಪ್ರೋಟೀನ್ಸ್ ಕೇಸ್ ಒಳಗೆ ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಈ ಜನರಲ್ ಸ್ಟ್ರಕ್ಚರನ್ನು ನೆನ್ಪಿಟ್ಕೊಳ್ಳಿ. ಸೊ ಅಲ್ಫಾ ಅಮೈನೋ ಆ್ಯಸಿಡ್ಸ್ ಗ್ಲೈಸೀನ್, ಸೊ ಸ್ವೀಟ್ ಇದು ಹೌ ಇಟ್ ಈಸ್ ನೇಮ್ಡ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಇವು ಯಾವುದು ಸ್ಟ್ರಕ್ಚರನ್ನು ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಬಟ್ ಒಂದೆರಡು ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ, ಯಾಕಂದರೆ ನಮಗೆ ಮುಂದೆ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್, ನಾನ್ ಎಸೆನ್ಷಿಯಲ್ ಎಕ್ಸಾಂಪಲ್ ಅಂತ ಕೇಳಿದಾಗ ಬೇಕಾಗ್ತದೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಸೊ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದು, ದ ಅಮೈನೋ ಆ್ಯಸಿಡ್ ವಿಚ್ ಈಸ್ ಕ್ಯಾನ್ ಬಿ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ ಈಸ್ ನೋನ್ ಆಸ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್, which cannot be synthesized in the body is known as essential amino acid. ಇದರ ಎಕ್ಸಾಂಪಲ್ ನೋಡಿ, ಇಲ್ಲಿ ಸ್ಟಾರ್ ಇದ್ದಿದ್ದು ಎಸೆನ್ಷಿಯಲ್. ಒಂದೆರಡು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳೋಣಂತೆ. ಇಂಪಾರ್ಟೆಂಟ್ ಅಂತಂದರೆ ವ್ಯಾಲೈನ್ ಆಗಲಿ ಲ್ಯೂಸಿನ್ ಆಗಲಿ ನೆನ್ಪಿಟ್ಕೊಳ್ಳಿ. ಸ್ಟಾರ್ ಇಲ್ಲದೆ ಇರೋದು ನಾನ್ ಎಸೆನ್ಷಿಯಲ್, ಅಂದರೆ ಗ್ಲೈಸಿನ್, ಎಲನೈನ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ಎಕ್ಸಾಂಪಲ್ ಕೇಳ್ಬೋದು, ಈ ರೀತಿ ಒಂದು ಅಬ್ಸರ್ವೇಷನ್ ಇರಲಿ, ಬಟ್ ನಾಟ್ ನೆಸೆಸರಿ ಟು ಪ್ರಾಕ್ಟೀಸ್ ದ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್ ಇಲ್ಲಿ ಕೇಳ್ಬೋದು, ಸೊ ಸಲ್ಫರ್ ಕಂಟೈನಿಂಗ್ ಅಮೈನೋ ಆ್ಯಸಿಡ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಸೊ ಸಿಸ್ಟೀನ್ ಆ್ಯಂಡ್ ಮಿಥಿಯೋನಿನ್ ಇಸ್ ಅನ್ ಎಕ್ಸಾಂಪಲ್. ಅದರ್ ಟೈಪ್ ಬೆನ್ಸಿನ್ ರಿಂಗ್ ಕಂಟೈನಿಂಗ್ ಎಕ್ಸಾಂಪಲ್ ಅಂತ ಕೇಳ್ಬೋದು, ದಟ್ ಈಸ್ ಫಿನೈಲ್ ಅಲ್ನೈನ್ ಇಸ್ ಅನ್ ಎಕ್ಸಾಂಪಲ್. ಸೊ ಹೆಟ್ರೋಸೈಕ್ಲಿಕ್ ಅಮೈನೋ ಆ್ಯಸಿಡ್ ಅಂತ ಕೇಳ್ಬೋದು, ದಟ್ ಈಸ್ ಪ್ರೋಟೀನ್ಸ್ ಅಂತೇಳಿ. ಟ್ರಿಪ್ಟೋಫ್ಯಾನ್ ಇಸ್ ದೆನ್ ಆನ್ಸರ್, ಅಮೈನ್ಸಲ್ಲಿ. ಸೊ ಹಿಸ್ಟಿಡೀನ್ ಈಸ್ ಆಲ್ಸೋ ನೈಟ್ರೋಜನ್ ಕಂಟೈನಿಂಗ್ ಹೆಟ್ರೋಸೈಕ್ಲಿಕ್ ಕಂಪೌಂಡ್ ಹಿಸ್ಟಿಡೀನ್. ಈ ರೀತಿ ಎಕ್ಸಾಂಪಲ್ನು ಕೂಡ ಕೇಳ್ಬೋದು, ಬಟ್ ಚಾನ್ಸಸ್ ಆರ್ ಭಾಳ ಕಡಿಮೆ ಇದೆ, ಗೊತ್ತಿರಲಿ. ದೆನ್ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ಓದಿಟ್ಕೊಂಡಿರಿ. ಅಮೈನೋ ಆ್ಯಸಿಡ್ಸ್ ಆರ್ ಯೂಶುವಲಿ ಕಲರ್ಲೆಸ್ ಕ್ರಿಸ್ಟಲೈನ್. ದೀಸ್ ಆರ್ ವಾಟರ್ ಸಾಲ್ಯುಬಲ್, ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಲೈಕ್ ಸಿಂಪಲ್ ಅಮೈನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ದಟ್ ಈಸ್ ಡ್ಯೂ ಟು ಬೋತ್ ಆಸಿಡಿಕ್ ಆ್ಯಂಡ್ ಬೇಸಿಕ್ ಅಮೈನೋ ಗ್ರೂಪ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್. So very important, in the aqueous solution the carboxylic acid can give proton to the amino group and which is exist in the form of zwitter ion. Important this structure anna zwitter ion for the amino acid anta kelbodu, general structure ನೆನ್ಪಿಟ್ಕೊಳ್ಳಿ. So zwitter ion can act as amphoteric which have both acidic and basic nature. ಇದು ವೆರಿ ಇಂಪಾರ್ಟೆಂಟ್. ಎಕ್ಸೆಪ್ಟ್ ಗ್ಲೈಸಿನ್, ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ 1 ಮಾರ್ಕ್ಸಿಗೆ. ಎಕ್ಸೆಪ್ಟ್ ಗ್ಲೈಸಿನ್, ಆಲ್ ಅದರ್ ಅಲ್ಫಾ ಅಮೈನೋ ಆ್ಯಸಿಡ್ಸ್ ಆರ್ ಆಪ್ಟಿಕಲಿ ಆ್ಯಕ್ಟಿವ್. ವೆರಿ ಇಂಪಾರ್ಟೆಂಟ್. ಅಂದರೆ ಓನ್ಲಿ ದಿಸ್ ಪರ್ಟಿಕ್ಯುಲರ್ ಇದು ಏನಿದೆ ಗ್ಲೈಸಿನ್ ಏನಿದೆ ಇದು ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉಳಿದಿದ್ದೆಲ್ಲ ಆಪ್ಟಿಕಲಿ ಆ್ಯಕ್ಟಿವ್. ಆಪ್ಟಿಕಲಿ ಆ್ಯಕ್ಟಿವ್ ಯಾಕಂತಂದರೆ ಕೈರಲ್ ಸೆಂಟರ್ ಇದ್ದ ಹಾಗೆ ಇಲ್ಲೂ ಕೂಡ ಒಂದು ಸೆಂಟರ್ ಕಾರ್ಬನ್ ಸರೌಂಡೆಡ್ ಬೈ 4 ಡಿಫ್ರೆಂಟ್ ಗ್ರೂಪ್ಸ್ ಅಂತ ನಾವು ಹೇಳ್ತೀವಿ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್. Then structure of protein, very important. What is peptide bond or what is peptide linkage? 1 marks ಕೇಳುವಂಥ ಚಾನ್ಸಸ್ ಇರ್ತದೆ. ಸೊ ಪ್ರೋಟೀನ್ಸ್ ಆಫ್ ಅಲ್ಫಾ ಅಮೈನೋ ಆ್ಯಸಿಡ್ ಅಂದರೆ ಪಾಲಿಮರ್ಸ್ ಆಫ್ ಅಲ್ಫಾ ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ಬೈ ಪೆಪ್ಟೈಡ್ ಬಾಂಡ್. ಪೆಪ್ಟೈಡ್ ಲಿಂಕೇಜ್ ಅಂತ ಏನಂತ ಕೇಳಿದರೆ, ಪೆಪ್ಟೈಡ್ ಲಿಂಕೇಜ್ ಇಸ್ ಅನ್ ಎಮೈಡ್ ಫಾರ್ಮ್ಡ್ ಬಿಟ್ವೀನ್ ದ COH ಗ್ರೂಪ್ ಆ್ಯಂಡ್ NH ಗ್ರೂಪ್ ಅಂತ ಅನ್ನೋದು ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಎಲಿಮಿನೇಷನ್ ಆಫ್ ದ ವಾಟರ್ ಮಾಲಿಕ್ಯೂಲ್ ವಿಚ್ ಇಸ್ ಗೋಯಿಂಗ್ ಟು ಫಾರ್ಮ್ ಪೆಪ್ಟೈಡ್ ಲಿಂಕೇಜ್, CONH, ಅಮೈಡ್ ಬಾಂಡ್ ಅಂತ ಕರಿತೀವಿ. So, for example, when a carboxylic acid of glycine combines with the amino acid of the alanine, we get dipeptide. So, important point ಅಂದರೆ tripeptide ಅಲ್ಲಿ how many amino acid ಅಂತ ಕೇಳಬಹುದು? 3 amino acid, right? So, tripeptide ಅಲ್ಲಿ how many amino acid ಅಂತ ಕೇಳಬಹುದು? 3 amino acid. How many peptide linkages ಅಂತ ಕೇಳಬಹುದು? 2 peptide linkage, right? ಸೊ 3 ಅಮೈನೋ ಆ್ಯಸಿಡ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, A, B, C 3 ಬೇರೆ ಅಮೈನೋ ಆ್ಯಸಿಡ್ ಇದ್ದರೆ ಇದ್ರ ಮಧ್ಯೆ ಒಂದು ಲಿಂಕೇಜ್, ಇದ್ರ ಮಧ್ಯೆ ಒಂದು ಲಿಂಕೇಜ್, ಅಂದರೆ ಪೆಪ್ಟೈಡ್ ಲಿಂಕೇಜಸ್ ಆರ್ 2, ಬಟ್ ಹೌ ಮೆನಿ ಅಮೈನೋ ಆ್ಯಸಿಡ್? ದೇರ್ ಆರ್ 3. ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಸಿಮಿಲರ್ಲಿ ವೆನ್ 4, 5, 6 ಅಮೈನೋ ಆ್ಯಸಿಡ್ ಕಂಬೈನ್, ಟೆಟ್ರಾ ಪೆಂಟಾ ಹೆಕ್ಸಾ ಇಸ್ ಗೋಯಿಂಗ್ ಟು ಫಾರ್ಮ್. Addition to that, remember the peptide bonds are present is -1. ಈಗ ಟೆಟ್ರಾಪೆಪ್ಟೈಡ್ ಒಳಗೆ -1 ಅಂದರೆ 3 ಪೆಪ್ಟೈಡ್ ಬಾಂಡ್ಸ್, ಪೆಂಟಾಪೆಪ್ಟೈಡ್ ಒಳಗೆ 4 ಪೆಪ್ಟೈಡ್ ಬಾಂಡ್ಸ್, ಹೆಕ್ಸಾಪೆಪ್ಟೈಡಲ್ಲಿ 6 ಇದೆ ಇಲ್ಲಿ, ಅಂದರೆ 5 ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್. ಜಸ್ಟ್ ಲೈಕ್ ಟ್ರೈಪೆಪ್ಟೈಡಲ್ಲಿ 2 ಪೆಪ್ಟೈಡ್ ಬಾಂಡ್ಸ್ ಪ್ರೆಸೆಂಟ್ ಇದ್ದಾಗೆ -1 ಮಾಡ್ತಾ ಹೋದರೆ ನಿಮಗೆ ಆನ್ಸರ್ಗಳು ಸಿಕ್ಬಿಡ್ತದೆ. ಸೊ ದೆನ್ ಪ್ರೋಟೀನ್ಸ್, ಫೈಬರ್ ಪ್ರೋಟೀನ್ ಆ್ಯಂಡ್ ಗ್ಲೋಬ್ಯುಲರ್ ಪ್ರೋಟೀನ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಸೊ ಪಾಲಿಪೆಪ್ಟೈಡ್ ಚೈನ್ಸ್ ರನ್ ಪ್ಯಾರಲಲ್ ಟು ಈಚ್ ಅದರ್, ಹೆಲ್ಡ್ ಟುಗೆದರ್ ಬೈ ಹೈಡ್ರೋಜನ್ ಆ್ಯಂಡ್ ಡೈಸಲ್ಫೈಡ್ ಬಾಂಡ್ಸ್, ಫೈಬರ್ ಲೈಕ್ ಸ್ಟ್ರಕ್ಚರ್. ವೆರಿ ಇಂಪಾರ್ಟೆಂಟ್ ದಿಸ್ ಕೆರಾಟಿನ್. ಸೊ ವಿಚ್ ಇಸ್ ದ ಪ್ರೋಟೀನ್ ಪ್ರೆಸೆಂಟ್ ಇನ್ ಹೇರ್, ಊಲ್, ಸಿಲ್ಕ್ ಅಂತ ಕೇಳ್ಬೋದು. ದಟ್ ಈಸ್ ಹೇರ್, ಊಲ್, ಸಿಲ್ಕ್ ಅಂತ ಕೇಳಿದಾಗ ಇದು. ಸೊ ಪ್ರೆಸೆಂಟ್ ಇನ್ ಮಸಲ್ಸ್ ಅಂತ ಕೇಳಿದರೆ ದಟ್ ಈಸ್ ಮಯೋಸಿನ್ ಅನ್ನೋದನ್ನು ನಾವು ಬರೀಬೇಕಾಗ್ತದೆ, ಗೊತ್ತಿರಲಿ. Then globular protein example ನೋಡಿ, globular protein will have a globe like structure, so spherical shape.
usually soluble in water, that is insulin, albumin are the example, and fibrous proteins are insoluble in water ನೆನಪಿರಲಿ. ಆ್ಯಂಡ್ ಸ್ಟ್ರಕ್ಚರ್ಸ್ದೊಳಗೆ ಜನರಲಿ ಕ್ವಶನ್ ಕೇಳೋ ಚಾನ್ಸಸ್ ಕಡಿಮೆ ಇದೆ, ಬಟ್ ನೆನ್ಪಿಟ್ಕೊಳ್ಳಿ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಮೇ ಹ್ಯಾವ್ ಒನ್ ಆರ್ ಮೋರ್ ಪೆಪ್ಟೈಡ್ ಚೇನ್ಸ್, ಈಚ್ ಪಾಲಿಪೆಪ್ಟೈಡ್ ಇನ್ ಅ ಪ್ರೋಟೀನ್ ಹ್ಯಾಸ್ ಅಮೈನೋ ಆಸಿಡ್ ಲಿಂಕ್ಡ್ ವಿತ್ ಈಚ್ ಅದರ್ ಇನ್ ಅ ಸ್ಪೆಸಿಫಿಕ್ ಸೀಕ್ವೆನ್ಸ್ ದಟ್ ವಿ ಕಾಲ್ ಇಟ್ ಆಸ್ ಪ್ರೈಮರಿ ಸ್ಟ್ರಕ್ಚರ್. ಸೆಕೆಂಡರಿ ಸ್ಟ್ರಕ್ಚರ್ ಅಂತಂದರೆ ಪ್ರೋಟೀನ್ ರೆಫರ್ಸ್ ಟು ಶೇಪ್ ಇನ್ ವಿಚ್ ಲಾಂಗ್ ಪೆಪ್ಟೈಡ್ ಚೇನ್ಸ್ ಆರ್ ಅರೇಂಜ್ಡ್. ಇಲ್ಲೇನಾಗ್ತದೆ, ಇಫ್ ದ ಲಾಂಗ್ ಪೆಪ್ಟೈಡ್ ಚೇನ್ಸ್ ಆರ್ ಅರೇಂಜ್ಡ್ ಇನ್ ದ ಅಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ ಆ್ಯಂಡ್ ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್. ಅಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ ಅಂತಂದರೆ ಇಟ್ ಜಸ್ಟ್ ಲೈಕ್ ಅಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ ಇರ್ತದೆ, ಇಲ್ಲಿ ಕಾಣ್ಬೋದು ನಿಮಗೆ ಈ ರೀತಿ ಇದ್ದರೆ ಇದು ಅಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್. ಸೊ ಏನಾಗ್ತದೆ ಅಂತಂದ್ರೆ ದ ಸ್ಟ್ರಕ್ಚರ್ಸ್ ಆರ್ ಅರೈಸಸ್ ಡ್ಯೂ ಟು ದ ರೆಗ್ಯುಲರ್ ಫೋಲ್ಡಿಂಗ್ ಆಫ್ ದ ಬ್ಯಾಕ್ ಬೋನ್ ಆಫ್ ದ ಪಾಲಿಪೆಪ್ಟೈಡ್ ಚೇನ್ ಇನ್ ದ ಹೈಡ್ರೋಜನ್ ಬಾಂಡಿಂಗ್ ಬಿಟ್ವೀನ್ ದಿಸ್. ದೆರ್ ಇಸ್ ಹೈಡ್ರೋಜನ್ ಬಾಂಡಿಂಗ್, ಇಲ್ಲಿ ನೀವು ನೋಡ್ಬೋದು ಡಾಟೆಡ್ ಲೈನ್. ಸೊ ಅಲ್ಫಾ ಹೆಲಿಕ್ಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ವೇ ಇನ್ ವಿಚ್ ಪಾಲಿಪೆಪ್ಟೈಡ್ ಚೇನ್ ಫಾರ್ಮ್ಸ್ ಆಲ್ ಪಾಸಿಬಲ್ ಹೈಡ್ರೋಜನ್ ಬಾಂಡಿಂಗ್ ವಿಚ್ ಇಸ್ ಟ್ವಿಸ್ಟೆಡ್ ಇನ್ ದ ರೈಟ್ ಹ್ಯಾಂಡೆಡ್ ಸ್ಕ್ರೀವ್ ಲೈಕ್ ಅ ಹೆಲಿಕ್ಸ್. ಸೊ ಇಲ್ಲಿ ಸ್ಟ್ರಕ್ಚರನ್ನು ನೋಡ್ಬೋದು. ಬೀಟಾ ಸ್ಟ್ರಕ್ಚರ್ ಅಂತಂದರೆ ಈ ರೀತಿ ಟೂ ಸ್ಟ್ರಕ್ಚರನ್ನು ತೊಗೊಂಡು, ಅಂದರೆ ಈ ರೀತಿ ಟೂ ಅಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರನ್ನು ತೊಗೊಂಡು, ಸೊ ದೋಸ್ ಆರ್ ಲಿಂಕ್ಡ್ ಬೈ ರಿಮೆಂಬರ್ ಪ್ಲೀಟೆಡ್, ಇಟ್ ಜಸ್ಟ್ ಲೈಕ್ ಅ ಪ್ಲೀಟ್ ರಿಮೆಂಬರ್. ಸೊ ಸ್ಟ್ರಕ್ಚರ್ ರಿಸಂಬಲ್ ಟು ಪ್ಲೀಟೆಡ್ ಫೋಲ್ಡ್ಸ್ ಆಫ್ ಡ್ರಾಪರಿ ಆರ್ ದಿಸ್ ನೋನ್ ಆಸ್ ಬೀಟಾ ಪ್ಲೀಟೆಡ್ ಶೀಟ್ ಅಂತೇಳಿ ಕರಿತೀವಿ. ಆ್ಯಂಡ್ ವಿಚ್ ಆರ್ ಹೆಲ್ಡ್ ಬೈ ಹೈಡ್ರೋಜನ್ ಬಾಂಡ್, ಎರಡೂ ಹೈಡ್ರೋಜನ್ ಬಾಂಡಲ್ಲೇ ಹೆಲ್ಡ್ ಆಗಿರ್ತದೆ, ಗೊತ್ತಿರಲಿ. Then tertiary structure of the proteins, remember tertiary structure of the protein represent overall folding of the polypeptide chain, further folding of secondary structure. So two major structure ಬರ್ತದೆ, ಒಂದು ಫೈಬ್ರಸ್ ಆ್ಯಂಡ್ ಗ್ಲೋಬ್ಯುಲರ್. ಅಂದರೆ ಫೈಬ್ರಸ್ ಆ್ಯಂಡ್ ಗ್ಲೋಬ್ಯುಲರ್ ಇಸ್ ದ ಟೈಪ್ ಆಫ್ ಟರ್ಷರಿ ಸ್ಟ್ರಕ್ಚರ್ ಅನ್ನೋದು ತಲೆಯಲ್ಲಿರಲಿ, ಕ್ವಶನನ್ನು ಕೇಳ್ಬೋದು. ಸೊ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೀಸ್ ಸ್ಟ್ರಕ್ಚರ್ಸ್ ಆಫ್ ಪ್ರೋಟೀನ್ಸ್ ಆರ್ ಹೈಡ್ರೋಜನ್ ಬಾಂಡ್ ವಿಚ್ ಆರ್ ಸ್ಟೆಬಿಲೈಸ್ಡ್ ಬೈ ಹೈಡ್ರೋಜನ್ ಬಾಂಡ್, ಡೈಸಲ್ಫೈಡ್ ಲಿಂಕೇಜ್, ವ್ಯಾನ್ ಡರ್ ವಾಲ್ಸ್ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅಂದರೆ ಇವೆಲ್ಲ ರೀತಿ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಇರ್ತದೆ. ಬಟ್ ಸೆಕೆಂಡರಿ ಸ್ಟ್ರಕ್ಚರ್ದಲ್ಲಿ ಓನ್ಲಿ ಇರೋದು ಹೈಡ್ರೋಜನ್ ಬಾಂಡಿಂಗ್ ನೆನಪಿರಲಿ. ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್ದಲ್ಲಿ ಇರೋದು ಹೈಡ್ರೋಜನ್ ಬಾಂಡಿಂಗ್, ಡೈಸಲ್ಫೈಡ್ ಲಿಂಕೇಜ್, ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇವು ಇರ್ತದೆ. ಆ್ಯಂಡ್ ಕ್ವಾಟರ್ನರಿ ಸ್ಟ್ರಕ್ಚರಲ್ಲಿ ಹೇಗಿರ್ತದೆ ಅಂತಂದರೆ, in case of the quaternary structure it will be there like some of the proteins are composed of two or more polypeptide chain refers to the subunit. Spatial arrangement is known as quaternary structure. ಇಲ್ಲಿ ಸಿಂಪಲ್ ಆಗಿ ನಿಮಗೆ ತೋರಿಸಬೇಕು ಅಂತಂದ್ರೆ ಇಲ್ಲಿ ನೋಡಿ. ಸೊ ಇದು ಪ್ರೈಮರಿ ಸ್ಟ್ರಕ್ಚರ್, ಸಿಂಪಲ್ ಅರೇಂಜ್ಮೆಂಟ್. ಅದನ್ನು ನೀವು ಈ ರೀತಿ ಫ್ಲೀಟೆಡ್ ಅಂದರೆ ಸ್ಕ್ರೀವ್ ಲೈಕ್ ಸ್ಟ್ರಕ್ಚರ್ ಮಾಡಿದರೆ ಇದು ಬೀಟಾ ಪ್ಲೇಟೆಡ್ ಅಥವಾ ಅಲ್ಫಾ ಹೆಲಿಕ್ಸ್ ಸೆಕೆಂಡರಿ ಸ್ಟ್ರಕ್ಚರ್. ಟರ್ಷರಿ ಸ್ಟ್ರಕ್ಚರ್ದೊಳಗೆ ಇದನ್ನು ಕಂಪ್ಲೀಟಾಗಿ ಡೈಸಲ್ಫೈಡ್ ಲಿಂಕೇಜ್ ಅಥವಾ ಹೈಡ್ರೋಜನ್ ಬಾಂಡಿಂಗ್ ಥ್ರೂ ಲಿಂಕ್ ಆಗಿರ್ತದೆ. ಕ್ವಾಟರ್ನರಿ ಸ್ಟ್ರಕ್ಚರ್ನಲ್ಲಿ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಈ ರೀತಿ ಲಿಂಕ್ ಆಗಿರ್ತದೆ, ದಟ್ ಈಸ್ ಕ್ವಾಟರ್ನರಿ ಸ್ಟ್ರಕ್ಚರ್. ಇಲ್ಲಿ ನೋಡಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಕ್ವಾಟರ್ನರಿ ಸ್ಟ್ರಕ್ಚರ್ನ ಇಲ್ಲಿ ನೀವು ಕಾಣ್ಬೋದು. ನೆಕ್ಸ್ಟ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್, ವೆರಿ ಇಂಪಾರ್ಟೆಂಟ್. ಸೊ ಅಂದರೆ ಬಯೋಲಾಜಿಕಲ್ ಆಕ್ಟಿವಿಟಿ ಆಫ್ ದ ಪ್ರೋಟೀನ್ ಈಸ್ ಲಾಸ್ಟ್. ಸೊ ದಟ್ ಈಸ್ ವಾಟ್ ಈಸ್ ಡಿನ್ಯಾಚುರೇಷನ್ ಅಂತ ಕೇಳಿದರೆ, ವೆನ್ ಅ ಪ್ರೋಟೀನ್ ಇನ್ ಇಟ್ಸ್ ನೇಟಿವ್ ಫಾರ್ಮ್ ಅಂದರೆ ಬೇಸಿಕ್ ಫಾರ್ಮ್ ಸಬ್ಜೆಕ್ಟೆಡ್ ಟು ಫಿಸಿಕಲ್ ಚೇಂಜ್ ಲೈಕ್ ಟೆಂಪರೇಚರ್, ಪ್ರೆಷರ್, change in pH, hydrogen bonds are disturbed. Due to this globules unfold and helix get uncoiled. ಅಂದರೆ ಈ ಗ್ಲೋಬ್ಯೂಲ್ ಲೈಕ್ ಸ್ಟ್ರಕ್ಚರ್ ಏನಿದೆ ಅಂದರೆ ಟರ್ಷರಿ ಸ್ಟ್ರಕ್ಚರ್ ಅಥವಾ ಹೆಲಿಕ್ಸ್ ಲೈಕ್ ಸ್ಟ್ರಕ್ಚರ್ ಏನಿದೆ ಅದು ಸೆಕೆಂಡರಿ ಸ್ಟ್ರಕ್ಚರ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ದಿ ಪ್ರೈಮರಿ ಸ್ಟ್ರಕ್ಚರ್, ಲೂಸಸ್ ಇಟ್ಸ್ ಬಯಾಲಜಿಕಲ್ ಆಕ್ಟಿವಿಟಿ ಕಾಲ್ಡ್ ಆಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್. ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಸೆಟ್ಲಿಂಗ್ ಆಫ್ ಕೊಲೈಡ್ಸ್ ಅಂತ ನಾವೇನು ಕರಿತೀವಿ ಡಿನ್ಯಾಚುರೇಷನ್ ಅಲ್ಲಿ. ಸೊ ಇಲ್ಲಿ ಕೊಯಾಗುಲೇಷನ್ ಆಫ್ ಪ್ರೋಟೀನ್ಸ್ ಇಸ್ ಕಾಲ್ಡ್ ಆಸ್ ಡಿನ್ಯಾಚುರೇಷನ್ ಅಂತ ನೀವು ಬರೀಬೋದು. ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಡ್ಯೂರಿಂಗ್ ಡಿನ್ಯಾಚುರೇಷನ್ ಸೆಕೆಂಡರಿ ಟರ್ಷರಿ ಸ್ಟ್ರಕ್ಚರ್ ಗೆಟ್ ಡಿಸ್ಟ್ರಾಯ್ಡ್ ಬಟ್ ಪ್ರೈಮರಿ ಸ್ಟ್ರಕ್ಚರ್ ಗೆಟ್ ರಿಮೇನ್ಸ್ ಇಂಟ್ಯಾಕ್ಟ್. ವೆರಿ ಇಂಪಾರ್ಟೆಂಟ್, ಪ್ರೈಮರಿ ಸ್ಟ್ರಕ್ಚರ್ ರಿಮೇನ್ಸ್ ಇಂಟ್ಯಾಕ್ಟ್. ಒಂದ್ಸರಿ ಇದನ್ನು ಕೇಳಿದ್ದಿದೆ. ಎಕ್ಸಾಂಪಲ್ ನೋಡಿ, ಕೊಯಾಗುಲೇಷನ್ ಆಫ್ ಎಗ್ ವೈಟ್ ಇರ್ಬೋದು, ಬಾಯ್ಲಿಂಗ್ ಇರ್ಬೋದು, ಇಸ್ ಆರ್ ಆಲ್ಸೋ ಎಕ್ಸಾಂಪಲ್ ಫಾರ್ ಡಿನ್ಯಾಚುರೇಷನ್. ಆ್ಯಂಡ್ ಅನದರ್ ಎಕ್ಸಾಂಪಲ್ ಅಂದರೆ ಕರ್ಡ್ಲಿಂಗ್ ಆಫ್ ಮಿಲ್ಕ್ ವಿಚ್ ಕಾಸ್ ಡ್ಯೂ ಟು ಫಾರ್ಮೇಷನ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಬೈ ದಿ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ಮಿಲ್ಕ್. ಸೊ ವೈ ಕರ್ಡ್ಲಿಂಗ್ ಆಫ್ ಮಿಲ್ಕ್ ಟೇಕ್ ಪ್ಲೇಸ್ ಅಂತ ಕೇಳ್ಬೋದು, ಕೇಳಿದರೆ ಕೊಯಾಗುಲೇಷನ್ ಆಫ್ ಪ್ರೋಟೀನ್ಸ್ ಅಂತ ಬರೀಬೋದು, ಅಥವಾ ಇಟ್ಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಬೈ ದ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ಮಿಲ್ಕ್ ಅಂತಲೂ ಕೂಡ ನಾವು ಬರೀಬೋದು. ದೆನ್ ಎಂಜೈಮ್ ಪಾರ್ಟ್ ನಮ್ಮ ಸಿಲೆಬಸ್ಸಿಗೆ ಇಲ್ಲ, ಎಂಜೈಮ್ ಆ್ಯಕ್ಷನ್ಗಳು ಕೂಡ ಇಲ್ಲ. ಸೊ ವಿಟಾಮಿನ್ ಪಾರ್ಟ್ ನಮ್ಮ ಸಿಲೆಬಸ್ಸಿಗೆ ಇಲ್ಲ, ಕ್ಲಾಸಿಫಿಕೇಷನ್ ಆಫ್ ವಿಟಾಮಿನ್ಸ್ ಯಾವುದೂ ಕೂಡ ನಮ್ಮ ಸಿಲೆಬಸ್ಸಿಗೆ ಇಲ್ಲ. ಇದು ಯಾವುದನ್ನು ಕೂಡ ಓದುವಂಥ ಅವಶ್ಯಕತೆ ಇಲ್ಲ. ನ್ಯೂಕ್ಲಿಕ್ ಆ್ಯಸಿಡ್ ಇದೆ. ಸೊ ನ್ಯೂಕ್ಲಿಕ್ ಆ್ಯಸಿಡ್ ಒಳಗೆ ಭಾಳ ಸಿಂಪಲ್, ಒಂದು ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಡಿ ಎನ್ ಎ ಆ್ಯಂಡ್ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ RNA ಅನ್ನೋದು ನೆನಪಿರಲಿ. ಇದಾದಮೇಲೆ ಟ್ರಾನ್ಸ್ಮಿಷನ್ ಆಫ್ ಇನ್ಹೆರಿಟೆನ್ಸ್ ಸ್ಟ್ರಕ್ಚರ್ ಅಥವಾ ಹೆರಿಡಿಟಿಗೆ ಯಾರು ರೀಸನ್ ಅಂತ ಕೇಳಿದರೆ DNA ಅನ್ನೋದು ಕೂಡ ನೆನಪಿರಲಿ. ದೆನ್ ಇಂಪಾರ್ಟೆಂಟ್ ನೋಡಿ, ಶುಗರ್ ಮಾಯಿಟಿ ಪ್ರೆಸೆಂಟ್, ಸಿ ವೆರಿ ಇಂಪಾರ್ಟೆಂಟ್.
the sugar moiety present in the DNA is beta 2 D deoxyribose, whereas RNA molecule is beta D ribose ಅನ್ನೋದು ನೆನಪಿದೆ. ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ ಕ್ವಶನ್ ಕೇಳುವಂಥದ್ದು. ಈ ಸ್ಟ್ರಕ್ಚರನ್ನು ಕೇಳೋದಿಲ್ಲ, ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ದೆನ್ ಇಂಪಾರ್ಟೆಂಟ್ ನೋಡಿ, DNA contains 4 bases, that is adenine, guanine, cytosine and thymine. AGCT ಅನ್ನೋದು ನೆನಪಿರಲಿ. ಸೊ AGCT ಪ್ರೆಸೆಂಟ್ ಇರೋದು DNA-ದಲ್ಲಿ. ಸೊ ಫಸ್ಟ್ 3 ಬೇಸಸ್ ಆರ್ ಸೇಮ್ ಇನ್ DNA, ಸೇಮ್ ಆ್ಯಸ್ ಇನ್ DNA. ಬಟ್ RNA-ದಲ್ಲಿ ಒಂದು 4ನೇ ಬೇಸ್ ಏನಿದೆ, ದಟ್ ಈಸ್ ಥೈಮೈನ್ ಬದಲಿಗೆ ಏನಿರ್ತದೆ, 4th ಬೇಸ್ ಇಸ್ ಯುರಾಸಿಲ್. ಅಂದರೆ DNA-ದಲ್ಲಿ AGCT, RNA ಅಂತ ಬಂದಾಗ AGCU ಬರ್ತದೆ ಇಲ್ಲಿ. AGCT ಫಾರ್ DNA, AGCU ಫಾರ್ RNA. ಈ ಒಂದು ಕೇಸ್ ಒಳಗೆ 1 ಮಾರ್ಕ್ ಕ್ವಶನನ್ನು ಭಾಳ ಸರಿ ಕೇಳಿದ್ದಿದೆ, ಭಾಳ ಇಂಪಾರ್ಟೆಂಟ್ ಇದು. ಅಂದರೆ ದ ಬೇಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ DNA ಬಟ್ ನಾಟ್ ಇನ್ RNA ಅಂತ ಕೇಳ್ಬೋದು, ದಟ್ ಈಸ್ ಥೈಮಿನ್. ಬೇಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ RNA ವಿಚ್ ಈಸ್ ನಾಟ್ ಇನ್ DNA ಅಂತ ಕೇಳ್ಬೋದು, ದಟ್ ಈಸ್ ಯುರಾಸಿಲ್. ಸೊ ಥೈಮಿನ್, ಯುರಾಸಿಲ್, ಈ ರೀತಿ ಕ್ವಶನನ್ನು ಕೇಳ್ತಾರೆ. ಗಿವನ್ ಎಕ್ಸಾಂಪಲ್ ಫಾರ್ ಪಿರಿಮಿಡಿನ್ ಬೇಸಸ್ ಆ್ಯಂಡ್ ಪಿರಿಮಿಡಿನ್ ಬೇಸಸ್ ಅಂತಲೂ ಕೂಡ ಕೇಳ್ಬೋದು. ಅದ್ರ ಬಗ್ಗೆನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇದು ಪಿರಿಡಿನ್ ಬೇಸಸ್ ಅಂತ ಕರಿತೀವಿ 3ಅನ್ನು, ಇದನ್ನು ನಾವು ಪಿರಿಮಿಡಿನ್ ಬೇಸಸ್ ಅಂತ ಕರಿತೀವಿ. ಸೊ ಇಂಪಾರ್ಟೆಂಟ್ ಗೊತ್ತಿರಲಿ. ದೆನ್ ಸ್ಟ್ರಕ್ಚರ್ ಆಫ್ ದ ನ್ಯೂಕ್ಲಿಯಿಕ್ ಆಸಿಡ್ ಒಳಗೆ ವಾಟ್ ಈಸ್ ನ್ಯೂಕ್ಲಿಯೋಸೈಡ್ ಅಂತ ಕೇಳ್ಬೋದು. ದ ಯೂನಿಟ್ ಫಾರ್ಮ್ಡ್ ಬೈ ಅಟ್ಯಾಚ್ಮೆಂಟ್ ಆಫ್ ಬೇಸ್ ಟು ಫಸ್ಟ್ ಪೊಸಿಷನ್ ಆಫ್ ದ ಶುಗರ್ ಇಸ್ ನೋನ್ ಆಸ್ ನ್ಯೂಕ್ಲಿಯೋಸೈಡ್ ಅಂತ ಬರೀಬೇಕಾಗ್ತದೆ. ಸೊ ಇದನ್ನು ನಾವು ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಇಲ್ಲಿ ನೋಡಿ, ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯೋಸೈಡಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸೊ ಇದು ಬೇಸ್, ಶುಗರ್ ಇದು ರೈಟ್, ಬೇಸ್ ಫಸ್ಟ್ ಪೊಸಿಷನ್, ಇಲ್ಲೇನು ನಮಗೆ ಫಸ್ಟ್ ಪೊಸಿಷನ್ ಅಂತ ಕರಿತೀವಿ. ಸೊ ಅಟ್ಯಾಚ್ಮೆಂಟ್ ಆಫ್ ದ ಬೇಸ್, ಇಲ್ಲಿ ನೋಡಿ, ಇಲ್ಲಿ ಬೇಸ್ ಕಾಣಿಸ್ತಾ ಇದೆ, ಇಲ್ಲಿ ಬೇಸ್ ಕಾಣಿಸ್ತಾ ಇದೆ. ಬೇಸ್ ಇಸ್ ಅಟ್ಯಾಚ್ ಟು ದಿ ಫಸ್ಟ್ ಪೊಸಿಷನ್ ಇಸ್ ನೋನ್ ಆಸ್ ನ್ಯೂಕ್ಲಿಯೋಸೈಡ್. ಬಟ್ ನ್ಯೂಕ್ಲಿಯೋಟೈಡ್ ಅಂತ ಏನಂತ ಕೇಳ್ಬೋದು, ವೆನ್ ನ್ಯೂಕ್ಲಿಯೋಸೈಡ್ ಲಿಂಕ್ಡ್ ಟು ಫಾಸ್ಫೋರಿಕ್ ಆಸಿಡ್ ಇಟ್ ದ 5th ಪೊಸಿಷನ್ ಇಸ್ ನೋನ್ ಆಸ್ ನ್ಯೂಕ್ಲಿಯೋಟೈಡ್. ಭಾಳ ಸಿಂಪಲ್ಲು. ಇದರಲ್ಲಿ ನ್ಯೂಕ್ಲಿಯೋಸೈಡ್ ಅಂದರೆ ಶುಗರ್ ಜೊತೆ ಫಸ್ಟ್ ಪೊಸಿಷನ್ದಲ್ಲಿ ಬೇಸ್ ಪ್ರೆಸೆಂಟ್ ಇರೋದು. ನ್ಯೂಕ್ಲಿಯೋಟೈಡ್ ಅಂದರೆ ನ್ಯೂಕ್ಲಿಯೋಸೈಡಲ್ಲಿ 5th ಪೊಸಿಷನಲ್ಲಿ ಫಾಸ್ಫೋರಿಕ್ ಆಸಿಡ್ ಅಟ್ಯಾಚ್ ಇರೋದು ರೈಟ್. ಸೊ ಅಂದರೆ ಫಾಸ್ಫೋರಿಕ್ ಆಸಿಡ್ ಅಟ್ಯಾಚ್ ಟು 5th ಪೊಸಿಷನ್ ಇನ್ ದ ಶುಗರ್ ಇಸ್ ನೋನ್ ಆಸ್ ನ್ಯೂಕ್ಲಿಯೋಟೈಡ್. ನಾವು ಇಂಪಾರ್ಟೆಂಟ್, ನ್ಯೂಕ್ಲಿಯೋಟೈಡ್ಸ್ ಆರ್ ಜಾಯಿನ್ ಟುಗೆದರ್ ಬೈ ವಾಟ್ ಟೈಪ್ ಆಫ್ ಲಿಂಕೇಜ್ ಅಂತ ಕೇಳ್ಬೋದು, ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಅನ್ನೋದು ಕೂಡ ನೆನಪಿರಲಿ. ಇಲ್ಲಿ ನೋಡ್ಬೋದು ಫಾಸ್ಫೋಡೈಎಸ್ಟರ್ ಲಿಂಕೇಜ್, ಇದು ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಅನ್ನೋದು ಗೊತ್ತಿರಲಿ. ಅದಾದಮೇಲೆ ಸಿಂಪ್ಲಿಫೈಡ್ ವರ್ಷನ್ ಆಫ್ ದ ನ್ಯೂಕ್ಲಿಯಿಕ್ ಆಸಿಡ್ ನಾವಿಲ್ಲಿ ನೋಡ್ಬೋದು, ಬೇಸ್ ಶುಗರ್ ಫಾಸ್ಫೇಟ್, ಬೇಸ್ ಶುಗರ್ ಫಾಸ್ಫೇಟ್ ಅನ್ನೋದನ್ನು. ದೆನ್ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಿಕ್ ಆಸಿಡ್. ಸೊ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇನ್ ದ ಚೈನ್ ಇಸ್ ನೋನ್ ಆಸ್ ಪ್ರೈಮರಿ ಸ್ಟ್ರಕ್ಚರ್. ನ್ಯೂಕ್ಲಿಯಿಕ್ ಆಸಿಡ್ ವಿಲ್ ಹ್ಯಾವ್ ಅ ಸೆಕೆಂಡರಿ ಸ್ಟ್ರಕ್ಚರ್. ಜೇಮ್ಸ್ ವ್ಯಾಟ್ಸನ್ ಆ್ಯಂಡ್ ಫ್ರಾನ್ಸಿಸ್ ಕ್ರಿಕ್ ಅನ್ನೋರು ಕೊಟ್ಟಿರುವಂಥದ್ದು ಡಬಲ್ ಹೆಲಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ, ದಟ್ ಈಸ್ ಫಾರ್ DNA. 2 ನ್ಯೂಕ್ಲಿಯಿಕ್ ಆಸಿಡ್ ಚೈನ್ಸ್ ಆರ್ ಫೌಂಡ್ wound with each other and held together by hydrogen bonds between the pairs of bases. 2 strands are complementary to each other because hydrogen bonds are formed between specific pairs of base. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದು ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. ಸೊ ಇದು ಅಡೆನೈನ್ ಫಾರ್ಮ್ಸ್ ಹೈಡ್ರೋಜನ್ ಬಾಂಡ್ ವಿತ್ ಥೈಮಿನ್, ವೆರ ಸೈಟೋಸಿನ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ಗ್ವಾನೈನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಇದನ್ನು ಇಲ್ಲಿವರೆಗೆ ಕೇಳೋ ಚಾನ್ಸಸ್ ಇದೆ, ಬಹಳ ಇಂಪಾರ್ಟೆಂಟ್ ಗೊತ್ತಿರಲಿ. ATGC ಕಾನ್ಸೆಪ್ಟ್ ಅಂತ ಹೇಳ್ತೀವಿ ನಾವು ಇದಕ್ಕೆ. Adenine will always bond with the thymine and guanine bond with this cytosine. ಇಲ್ಲಿ ಎಷ್ಟು ಹೈಡ್ರೋಜನ್ ಬಾಂಡ್ ಅನ್ನೋದನ್ನು ಕೂಡ ನೆನಪಿಟ್ಕೊಳ್ಳಿ. C and G ಮಧ್ಯೆ ನೋಡಿ, ಸೈಟೋಸಿನ್ ಆ್ಯಂಡ್ ಗ್ವಾನೈನ್ ಮಧ್ಯೆ 3 ಹೈಡ್ರೋಜನ್ ಬಾಂಡ್ ಇರ್ತದೆ, ಅಡೆನೈನ್ ಆ್ಯಂಡ್ ಥೈಮಿನ್ ಮಧ್ಯೆ 2 ಹೈಡ್ರೋಜನ್ ಬಾಂಡ್ ಇರ್ತದೆ ಅನ್ನೋದನ್ನು ಕೂಡ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್, ಅದನ್ನು ಕೂಡ ನೆನಪಿಟ್ಕೊಳ್ಳಿ. But in case of the secondary structure of the RNA molecule, helix are present which are only single stranded. DNA is double stranded, ಇದು single stranded RNA. That is the difference between RNA and DNA ಬರೀಬೋದು. So RNA is of only one type, DNA is of only one type, right? So RNA is of 3 type, messenger RNA, ribosomal RNA and transfer RNA ಅಂತೇಳಿ ನಾವು ಕರಿತೀವಿ. ಅದಾದಮೇಲೆ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಫಂಕ್ಷನ್ಸ್ ಆಫ್ ನ್ಯೂಕ್ಲಿಯಿಕ್ ಆಸಿಡ್ ಅಂತೇಳಿ 1 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಅಥವಾ 2 ಮಾರ್ಕ್ಸ್ಗೂ ಕೇಳ್ಬೋದು. ಸೊ DNA is the responsible for heredity, very important. DNA is exclusively responsible for maintaining identity of a different species of organism over millions of years, very important. DNA molecule is capable of self-duplication, remember, identical DNA strands are transferred to daughter cells, very important. Important function of nucleic acid is the protein synthesis of the cell. Actually proteins are synthesized by various RNA molecule and the message for synthesis of the particular protein is given by DNA. ಅಂದರೆ ವೆರಿ ಇಂಪಾರ್ಟೆಂಟ್, RNA ವಿಲ್ ಸಿಂಥಸೈಸ್ ದ ಪ್ರೋಟೀನ್ ಔಟ್ ಆಫ್ DNA ಆ್ಯಂಡ್ RNA ವಿಚ್ ಸಿಂಥಸೈಸ್ ಪ್ರೋಟೀನ್ ಅಂತ 1 ಮಾರ್ಕ್ಸ್ ಕೇಳ್ಬೋದು. ಸೊ
out of this, remember, DNA will give the message that which protein to be synthesized, RNA will do that. So that is a very important point. So 1 marks ಅಥವಾ 2 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಇರ್ತದೆ, ಇಂಪಾರ್ಟೆಂಟ್ ಗೊತ್ತಿರಲಿ. ಲೈಕ್ ದಿಸ್ ಕಂಪ್ಲೀಟ್ಸ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋ ಇನ್ ದಿಸ್ ಸೀರೀಸ್, ಅಂದರೆ ರೀಡ್ NCERT ಅಲಾಂಗ್ ವಿತ್ ಮಿ ಸೀರೀಸಲ್ಲಿ ಲಾಸ್ಟ್ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.